ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರಿ? ಚೆನ್ನಾಗಿದ್ರಿ ಅಂತ ಭಾವಿಸ್ತಾ ನಾನು ಬೆಂಡೆಕಾಯಿ ಪ್ರಿಯರಿಗೆ ಈಸಿಯಾಗಿರುವಂಥ ಬೆಂಡೆಕಾಯಿ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ. ಮೊದಲಿಗೆ ಬಾಣಲೆ ಬಿಸಿಗಿಟ್ಟು ಬೆಂಡೆಕಾಯನ್ನು ತೊಳೆದು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ಬೇಕು. ಹಾಕಿ ಚೆಂದ ಮಾಡಿ ಒಂದು 3-4 ನಿಮಿಷದ ತನಕ ಚೆನ್ನಾಗಿ ಹುರಿಬೇಕು. ಇದು ಓದೋ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು. ಬೆಂಡೆಕಾಯಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿಲಿಕ್ಕೆ ಶುರು ಮಾಡಬೇಕು. ಓದೋ ಮಕ್ಕಳಿಗೆ ಯಾಕೆ ಒಳ್ಳೆಯದು ಅಂದರೆ ನೆನಪಿನ ಶಕ್ತಿ ತುಂಬ ಚೆನ್ನಾಗಿರುತ್ತೆ. ರಿಸಲ್ಟ್ ನಮ್ಮ ಮನೇಲೆ ಕೊಟ್ಟಿದೆ ಬೆಂಡೆಕಾಯಿ ನನ್ನ ಮಗಳಿಗೆ. ಬರೀ 5 ನಿಮಿಷದಲ್ಲಿ ಮಾಡುವಂಥ ರೆಸಿಪಿ ಇದು. ಈಗ ಇದನ್ನು ಸ್ವಲ್ಪ ಹುರಿದ ನಂತರ ಖಾರದ ಪುಡಿ ಹಾಕ್ಕೊಳ್ಬೇಕು. ಬೇಕಿದ್ದರೆ ನಿಮ್ಮ ಮನೇಲಿ ಯಾವುದಾದ್ರೂ ಗರಂ ಮಸಾಲೆ, ರಸಂ ಪೌಡರ್ ಪ್ಯಾಕೆಟ್ ಇದ್ರೂ ಅದು ಸ್ವಲ್ಪ ಹಾಕ್ಕೊಳ್ಬೋದು ಫ್ಲೇವರಿಗೋಸ್ಕರ. ನಾನಿಲ್ಲಿ ಖಾರದ ಪುಡಿ, ಉಪ್ಪು, ಎಣ್ಣೆ ಮಾತ್ರ ಹಾಕಿದ್ದೀನಿ. ನಂತರ ಸ್ವಲ್ಪ ರವೆ ಹಾಕ್ತೀನಿ. ಈಗ ಹುರಿದಾಗಿದೆ. ಲಾಸ್ಟಿಗೆ 2 ನಿಮಿಷ ಇದೆ ಅನ್ನುವಾಗ 2 ಚಮಚದಷ್ಟು ರವೆ ಹಾಕ್ಕೊಳ್ಬೇಕು. ರವೆ ಹಾಕಿದ ನಂತರ 2 ನಿಮಿಷ ಬೇಯಿಸಿದರೆ ಆಯಿತು. ರುಚಿಕರವಾಗಿರುವಂಥ ಬೆಂಡೆಕಾಯಿ ಫ್ರೈ ರೆಸಿಪಿ ರೆಡಿ ಆಯಿತು. ಚಿಕ್ಕವರಿಂದ ದೊಡ್ಡವರವರೆಗೂ ಇಷ್ಟಪಟ್ಕೊಂಡು ತಿನ್ನುವಂಥ ಬೆಂಡೆಕಾಯಿ ಇದು. ಶುಗರ್ ಇರೋರಿಗೂ ಕೂಡ ರಾತ್ರಿ 4 ಬೆಂಡೆಕಾಯಿ ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ಕುಡಿದ್ರೆ ರಿಸಲ್ಟ್ ತುಂಬ ಚೆನ್ನಾಗಿ. ನೋಡಿದ್ರಲ್ವಾ ಬೆಂಡೆಕಾಯಿ ಫ್ರೈ ರೆಸಿಪಿ? ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.